ನಂಜನಗೂಡು ಪಟ್ಟಣದ ಮಾರ್ಕೆಟ್ ರಸ್ತೆಯ ಉರ್ದು ಶಾಲೆಯ ಹಿಂಭಾಗದಲ್ಲಿರುವ ರಫೀಕ್ ಎಂಬುವವರಿಗೆ ಸೇರಿದ ಗಂಧದ ಕಡ್ಡಿ ತಯಾರಿಸುವ ಘಟಕ ಇದಾಗಿದ್ದು, ಮನೆಯೊಂದರಲ್ಲಿ ಗಂಧದ ಕಡ್ಡಿ ತಯಾರಿಕೆ ಮಾಡಲಾಗುತ್ತಿತ್ತು. ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಬೆಂಕಿ ಕಾಣಿಸಿಕೊಂಡಿದೆ. ದಟ್ಟವಾದ ಬೆಂಕಿಯಿಂದಾಗಿ ಗಂಧದ ಕಡ್ಡಿ ತಯಾರು ಮಾಡುವ ಮಿಷನ್ಗಳು, ಉತ್ಪನ್ನಗಳು, ಗಂಧದ ಕಡ್ಡಿ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಅಗ್ನಿಗೆ ಆಹುತಿಯಾಗಿವೆ. ಅಲ್ಲದೆ ಘಟಕದಲ್ಲಿದ್ದ ಎಲೆಕ್ಟ್ರಾನಿಕ್ ಉಪಕರಣಗಳು ಬೆಂಕಿಗೆ ಸಿಲುಕಿ ಸುಟ್ಟು ಕರಕಲಾಗಿದೆ. ಅಕ್ಕಪಕ್ಕದ ನಿವಾಸಿಗಳು ಬೆಂಕಿಯನ್ನು ನಂದಿಸಲು ಹರಸಾಹಸ ಪಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಎಂದು ಮಾಲೀಕ ರಫೀಕ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸೂಕ್ತ ಪರಿಹಾರ ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಲ್ಲಿ ಇಲ್ಲಿ ನಾವು ಬೀಗ ಹಾಕೊಂಡು ಹೋಗ್ತೀವಿ ಸರ್ ಮನೆಗೆ. ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಬೆಂಕಿ ಎತ್ಕೊಂಡಿದೆ ಅಂತ ಯಾರೋ ಹೇಳಿದ್ರು. ಬರೋ ಗಂಟ ಅದು ಇಷ್ಟ ಆಗಿದೆ. ಎಲ್ಲ ಅಕ್ಕಪಕ್ಕದವರೆಲ್ಲ ಭಾಳ ಸಪೋರ್ಟ್ ಮಾಡಿದ್ರು. ಎಷ್ಟು ಲಾಸ್ ಆಗಿದೆ? ಲಾಸ್ ಆಗಿದೆ ಅಂತ 15ರಿಂದ ಒಂದು 20 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಯಾವ ಥರ ಆಗಿರೋದು ಅಂತ ಏನಾದರೂ ಗೊತ್ತಿದೆ? ಏನು ಸ್ವಿಚ್ಚೆಲ್ಲ ಆಫ್ ಮಾಡಿದ್ದು ಸರ್ ನಾವು. ಕರೆಂಟ್ ಸ್ವಿಚ್ಚೆಲ್ಲ ಆಫ್ ಮಾಡಿದ್ದೀವಿ. ದಿವಸ ಚೆಕ್ ಮಾಡ್ಕೊಂಡೆ ಆಚೆ ಬೀಗ ಹಾಕೊಂಡು ಆಚೆ ಹೋಗೋದು ನಾವು. ಇದೇನಾಗಿದೆ ಅಂತ ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ ಸರ್. ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನಂಜನಗೂಡಿನಲ್ಲಿ ಗಂಧದ ಕಡ್ಡಿ ತಯಾರಿಕಾ ಘಟಕಕ್ಕೆ ಬೆಂಕಿ ಬಿದ್ದ ಹಿನ್ನೆಲೆಯಲ್ಲಿ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂಜನಗೂಡು ನಗರದ ಮಾರ್ಕೆಟ್ ರಸ್ತೆಯ ಉರ್ದು ಶಾಲೆಯ ಹಿಂಭಾಗದಲ್ಲಿರುವ ರಫೀಕ್ ಎಂಬುವವರಿಗೆ ಸೇರಿದ ಗಂಧದ ಕಡ್ಡಿ ತಯಾರಿಕಾ ಘಟಕಕ್ಕೆ ಬೆಳಿಗ್ಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡು ಲಕ್ಷಾಂತರ ಮೌಲ್ಯದ ವಸ್ತುಗಳು ಅಗ್ನಿಗೆ ಆಹುತಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಬಿದ್ದಿದೆ ಎಂದು ಹೇಳಲಾಗುತ್ತಿದೆ. ಈ ಬಗ್ಗೆ ತನಿಖೆ ನಡೆಸಿದಾಗ ಬೆಳಕಿಗೆ ಬರುತ್ತಿದೆ. ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ ಬಿದ್ದು ನಷ್ಟ ಉಂಟಾಗಿದೆ. ಸುಮಾರು 15ರಿಂದ 20 ಲಕ್ಷ ನಷ್ಟವಾಗಿದೆ ಎಂದು ಮಾಲೀಕರು ತಿಳಿಸಿದ್ದಾರೆ. ಸರ್ಕಾರದಿಂದ ಸಿಗುವ ಪರಿಹಾರವನ್ನು ನೀಡಲಾಗುವುದು ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಭರವಸೆ ನೀಡಿದ್ದಾರೆ. ಇಂದು ನಂಜನಗೂಡು ಟೌನಲ್ಲಿ ವಾರ್ಡ್ ನಂಬರ್ 6 ಸುಧಾ ಅಗರಬತ್ತಿ ಅಂತ ಕಾರ್ಖಾನೆ ರಫೀಕ್ ಓನರು. ಅವರ ಕಾರ್ಖಾನೆಯಲ್ಲಿ ಸುಮಾರು ಬೆಳಗ್ಗೆ 6 ಗಂಟೆ 6:30 ಸಮಯದಲ್ಲಿ ಏಕಾಏಕಿ ಆಕಸ್ಮಿಕ ಬೆಂಕಿ ಹತ್ತಿದೆ. ಈ ಬೆಂಕಿಗೆ ಕಾರಣ ಇನ್ನೂ ತನಿಖೆಯಲ್ಲಿ ಗೊತ್ತಾಗುತ್ತೆ. ಮೋಸ್ಟ್ಲಿ ಶಾರ್ಟ್ ಸರ್ಕ್ಯೂಟ್ ಅಂತ ಗೆಸ್ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕದ ಒಂದು 2-3 ಮನೆಗಳು, ಸುಮಾರು ಒಂದು 2-3 ಮನೆಗಳು ಅಡ್ಜಸೆಂಟ್ ಇದ್ದಿದ್ದಲ್ಲಿ ಸುಮಾರು ನಾಶ ಆಗಿ ಈಗ ಎಲ್ಲ ಫೈರ್ ಎಕ್ಸ್ಟಿಂಗ್ವಿಷರ್ ಅವರು ಕರೆಕ್ಟಾಗಿ 7 ಗಂಟೆ ಒಳಗಡೆ ಬಂದು ಮೈಸೂರಿಂದನೂ ಕೆಲವು ಟೀಮೆಲ್ಲ ಬಂದು ಎಲ್ಲ ಏನು ಎಕ್ಸ್ಟಿಂಗ್ವಿಷನ್ ಮಾಡಬೇಕಾಗಿತ್ತು ಮಾಡಿದ್ದಾರೆ. ಇನ್ನೂ ಕಾರ್ಯಕ್ರಮ ಅದರದ್ದು ಏನು ಕಾರ್ಯಾಚರಣೆ ನಡೀತಾ ಇದೆ ಕಂಪ್ಲೀಟಾಗಿ. ಎಸ್ಟಿಮೇಷನ್ ಒಂದು 15ರಿಂದ 20 ಲಕ್ಷ ಅಂತ ಕಾರ್ಖಾನೆ ಕಡೆಯಿಂದ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಕಡ್ಡಿ, ಬತ್ತಿ, ಪರ್ಫ್ಯೂಮು ಆಗಲಿ, ಮೆಷಿನ್ಸ್ ಆಗಲಿ ಇವೆಲ್ಲ ಕೆಲವು ನಾಶ ಆಗಿದ್ದಾವೆ. ಸೊ ಇದಕ್ಕೆ ಏನು ನಮ್ಮ ಕಡೆಯಿಂದ ನ್ಯಾಷನಲ್ ಡಿಸಾಸ್ಟರಲ್ಲಿ ಇದು ಕೆಲವೊಂದೆಲ್ಲ ಇದಿದ್ದಾವೆ, ಅವಕಾಶ ಇದ್ದಾವೆ. ಬಟ್ ಇದು ಆಕಸ್ಮಿಕ ಬೆಂಕಿಗೆ ಏನು ಕೂಲಂಕುಷವಾಗಿ ಏನು ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡೋಕ್ಕೆ. ಈ ಸಂದರ್ಭದಲ್ಲಿ PSI ಪ್ರಕಾಶ್ ರಾಜ್, ನಗರಸಭಾ ಸದಸ್ಯೆ ಗಾಯತ್ರಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.